ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ವರ್ಷ 2025 ಮುಗಿಸ್ತಾ ಇದ್ದೀವಿ. ಈ ವರ್ಷದ ಕೊನೆಯ ದಿನ ಡಿಸೆಂಬರ್ 31ನೇ ತಾರೀಕು ತುಂಬ ಪವರ್ಫುಲ್ ಆಗಿರುವಂಥ ಮ್ಯಾನಿಫೆಸ್ಟೇಷನ್ ತಗೊಂಡು ಬಂದಿದ್ದೀನಿ. ಇಷ್ಟು ದಿವಸ ನಾವೆಲ್ಲ ನಮಗೆ ಏನು ಬೇಕಾಗಿದೆ ಅದನ್ನೇ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ವಿ. ಏಂಜಲಿಕ್ ನಂಬರನ್ನು ಕೊಡ್ತಾ ಇದ್ವಿ, ಹಾಗೆಯೇ ಪೋರ್ಟಲ್ಸ್ಗಳಲ್ಲಿ ಹೇಳ್ತಾ ಇದ್ವಿ. ಪ್ರತಿಯೊಂದಕ್ಕೂ ನಾವು ನಮಗೆ ಏನು ಬೇಕೋ ಅದನ್ನು ನಾವು ಬಯಸಿದ್ದನ್ನು ಪಡೆದುಕೊಳ್ಳೋದಕ್ಕೆ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ವಿ. ಇವತ್ತು ಸಹ ಬಯಸಿದ್ದನ್ನು ಪಡೆದುಕೊಳ್ಳೋಕೆ ನಾನು ಇವತ್ತು ಡಿಸೆಂಬರ್ 31 ಮ್ಯಾನಿಫೆಸ್ಟೇಷನ್ ತಗೊಂಡು ಬಂದಿದ್ದೀನಿ. ಯಾವ ರೀತಿ ನಾವು ಬಯಸಿದ್ದನ್ನ ಪಡೆದುಕೊಳ್ಳೋಕೆ ಈ ಡೇಟಲ್ಲಿ ಅಂತ ವಿಶೇಷತೆ ಏನಿದೆ ಅಂತ ಹೇಳಿದ್ರೆ, ಒಂದು ವರ್ಷ 2025 ಅಂದರೆ 12 ತಿಂಗಳು. ಪ್ರತಿಯೊಬ್ಬರು 2024 ಇನ್ನೇನು ಮುಗೀತು, ನಮ್ಮ ಜೀವನದಲ್ಲಿ ನಮ್ಮ ಹೊಸ ಒಂದು ಆಸೆ ಆಕಾಂಕ್ಷೆಗಳು ಕನಸುಗಳು, ನಮ್ಮ ಜೀವನ ಶೈಲಿ, ನಾವು ಅಂದುಕೊಂಡಂತೆ ನಾವೆಲ್ಲ ಬದುಕಬೇಕು ಜೀವಿಸಬೇಕು ಅಂತ ಹೇಳಿ ಯಾರೆಲ್ಲ ನಾವು ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀವಿ. ಆದರೆ ಏನಾಗುತ್ತೆ, ಕೆಲವೊಂದು ಕಾರಣಾಂತರಗಳಿಂದ, ಕೆಲವೊಂದು ಹರ್ಡಲ್ಸ್ಗಳಿಂದ, ಈವಿಲ್ ಐಯಿಂದ, ಕೆಲವೊಂದು ಹೆಲ್ತ್ ಇಶ್ಯೂಸ್ ಇಂದ, ಸೊ ಈ ಥರ ಸಾಕಷ್ಟು ರೀಸನ್ಸ್ಗಳಲ್ಲಿ ನಾವು ಅನ್ಕೊಂಡಂತ ಅಂದರೆ 2024ನೇ ಇಸ್ವಿಯಲ್ಲಿ ಅನ್ಕೊಂಡಿದ್ದಂಥ ಲೈಫನ್ನ 2025ನೇ ಇಸ್ವಿಯಲ್ಲಿ ಅಂದರೆ ಇದೇ ವರ್ಷ ನಾವು ಎಷ್ಟು ಜನರಿಗೆ ಫೇಲ್ಯೂರ್ ಆಗಿರ್ತಾರೆ, ಎಷ್ಟು ಜನರು ನಾವು ಕೊಡೋ ಅಂತ ಈ ಎನಿ ಟೆಕ್ನಿಕನ್ನು ಯೂಸ್ ಮಾಡಿದ್ರು ಅಲ್ಲಿ ಫೇಲ್ಯೂರ್ ಆಗಿರ್ತೀವಿ, ನಮಗೆ ರಿಸಲ್ಟ್ ಬಂದಿಲ್ಲ, ಈ ಥರ ಎಲ್ಲ ಸುಮಾರು ಜನಕ್ಕೆ ಅನಿಸಿರುತ್ತೆ. ಹಾಗೆಯೇ ನಾವು ಅನ್ಕೊಂಡಾಗೆ ನಮಗೆ ರಿಸಲ್ಟ್ ಬಂದಿಲ್ಲ ಅನ್ನೋದಕ್ಕೆ ನಾವು ಕೂಡ ಕಾರಣ ಆಗಿರ್ತೀವಿ. ನಮ್ಮ ನಂಬಿಕೆ ಎಷ್ಟು ಸ್ಟ್ರಾಂಗ್ ಆಗಿದೆ, ನಾವು ಯಾವುದನ್ನ ತುಂಬ ನಂಬಿಕೆ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ನಾವು ಇದೆಲ್ಲ ಮಾಡುವಾಗ ನಮ್ಮ ಕೋರ್ ಅಂದರೆ ಒಳ ಮನಸ್ಸಿನಿಂದ ನಮ್ಮ ಒಂದು ಪ್ರಜ್ಞೆ ನಮಗೆ ಅದು ಅಕ್ಸೆಪ್ಟ್ ಮಾಡ್ತಾ ಇದ್ದೀವ, ಮೈಂಡ್ ಬಾಡಿ ಸೋಲ್ ಅಲೈನ್ ಆಗಿದೆಯಾ, ನಮ್ಮ ಈ ಒಂದು ಫ್ರೀಕ್ವೆನ್ಸಿ ವೈಬ್ರೇಷನ್ ನಮಗೆ ಮ್ಯಾಚ್ ಆಗ್ತಾ ಇದೆಯಾ, ಯಾವುದನ್ನ ನಾವು ಬಯಸಿದ್ದನ್ನ ಪಡೆದುಕೊಳ್ಳಿಕ್ಕೆ ನಮ್ಮ ಫ್ರೀಕ್ವೆನ್ಸಿ ವೈಬ್ರೇಷನ್ ಮ್ಯಾಚ್ ಆಗ್ತಾ ಇದೆಯಾ, ಎಲ್ಲದು ಮ್ಯಾಟರ್ ಆಗುತ್ತೆ. ಆದರೆ ಏನೇ ಇರಲಿ, ಎಲ್ಲದು 12 ತಿಂಗಳು ಪಾಸ್ ಆಯಿತು. ಆದರೆ ನಮ್ಮ ಪಾಲಿಗೆ ಉಳ್ಕೊಂಡಿರೋದು 1.5 ದಿನ ಮಾತ್ರ ಇನ್ನ ಉಳ್ಕೊಂಡಿದೆ 2025 ಮುಗಿದು ಹೋಗ್ಲಿಕ್ಕೆ. 2026 ನಾವು ತುಂಬಾ ಹ್ಯಾಪಿಯಾಗಿ, ಹೆಲ್ದಿಯಾಗಿ, ಎನರ್ಜೆಟಿಕ್ ಆಗಿ, ಪವರ್ಫುಲ್ ಆಗಿ ನಾವು ವೆಲ್ಕಮ್ ಮಾಡಬೇಕು ಅನ್ನೋದಾದ್ರೆ ನಾವು ಡಿಸೆಂಬರ್ 31 ನಾವು ದೊಡ್ಡದಾದ ಒಂದು ರಿಚುವಲ್ನ ಮಾಡಬೇಕಾಗತ್ತೆ. ಹಾಗಾದ್ರೆ ಏನದು ರಿಚುವಲ್ ಅಂತ ಹೇಳಿದ್ರೆ, ಒಂದು ವೈಟ್ ಶೀಟನ್ನು ತಗೊಳ್ಳಿ. ಈ ವೈಟ್ ಶೀಟಲ್ಲಿ ನೀವು ಬ್ಲ್ಯಾಕ್ ಪೆನ್ ಅನ್ನು ತಗೊಳ್ಬೇಕು. ಬ್ಲ್ಯಾಕ್ ಇಂಕ್ ಆಗಿದ್ರೆ ಆಯ್ತು, ಅದು ಸ್ಕೆಚ್ ಪೆನ್ನು, ಮೈಕ್ರೋಟಿಕ್ಕು ಅಥವಾ ಇನ್ನು ಯಾವ್ಯಾವ ತರ ನಿಮಗೆ ಬರೀಲಿಕ್ಕೆ ಸಿಗುತ್ತೋ ಅದು ಬ್ಲ್ಯಾಕ್ ಕಲರ್ ಅಲ್ಲಿ ಇದ್ರೆ ಅಷ್ಟೇ ಸಾಕು. ನಮಗೆ ಇಂಕು ತುಂಬಾ ಇಂಪಾರ್ಟೆಂಟು. ಬ್ಲ್ಯಾಕ್ ಇಂಕ್ ಅಲ್ಲಿ ನೀವು ನಿಮ್ಮ ಜೀವನದಲ್ಲಿ ನಡೆದಂತ ಮನಸ್ಸಿಗೆ ನೋವು ಕೊಡುವಂತ ಘಟನೆಗಳು ಏನಾದ್ರೂ ಇದ್ರೆ 2025ರಲ್ಲಿ ನೀವು ಮನಸ್ಸಿಗೆ ನೋವು ಪಡುವಂತ, ದುಃಖ ಪಡುವಂತ, ಯಾರನ್ನಾದ್ರೂ ತುಂಬಾ ಹತ್ರದವ್ರನ್ನ, ಫ್ಯಾಮಿಲಿ ಮೆಂಬರ್ಸ್ನ ಕಳೆದುಕೊಂಡಂತ ಏನಾದ್ರೂ ನೋವಿನ ಸಂಗತಿಗಳಿದ್ದರೆ ಅದನ್ನ ಬರ್ಕೊಳ್ಳಿ. ಪಾಯಿಂಟ್ ಬೈ ಪಾಯಿಂಟ್ ಹಾಕೊಂಡು ಬರ್ಕೊಳ್ಳಿ. ಏನೇನೆಲ್ಲ ನಿಮ್ಮ ಜೀವನದಲ್ಲಿ ಆಗ್ಲಿಲ್ಲ, ಸಿಗ್ಲಿಲ್ಲ, ದಕ್ಕಲಿಲ್ಲ, ಪಡ್ಕೊಳ್ಳಿಲ್ಲ, ನಮ್ಮ ಹಣೆ ಬರ ಸರಿ ಇಲ್ಲ, ಗ್ರಹಚಾರ ಫಲ ಸರಿ ಇಲ್ಲ, ನನ್ನ ದುರಾದೃಷ್ಟ, ಇದೆಲ್ಲ ನೀವು ಯಾರೆಲ್ಲ ಅಂದುಕೊಂಡಿದ್ದೀರೋ ಅದು ಎಲ್ಲದು ನೋಡಿ ಫುಲ್ ವೈಟ್ ಶೀಟಲ್ಲಿ ಬ್ಲ್ಯಾಕ್ ಇಂಕಲ್ಲಿ ನೀವು ಮನಸ್ಸು ಬಿಚ್ಚಿ ಎಲ್ಲವನ್ನು ಬರ್ಕೊಳ್ಳಿ. ಮನಸ್ಸಿನಿಂದ ಎಲ್ಲದು, ಅದು ಕೂಡ ಒಂದು ಫ್ರೀಕ್ವೆನ್ಸಿ, ಅದು ಕೂಡ ಒಂದು ವೈಬ್ರೇಷನ್, ಎಲ್ಲವನ್ನು ಬರ್ಕೊಳ್ಳಿ ಅಂದ್ರೆ ಇಲ್ಲಿ ಒಂದು ಯಾವ ತೊಂದರೆಯನ್ನ ನೀವು ಪಟ್ಟಿದ್ದೀರಿ
ಅದು ಆರ್ಥಿಕವಾಗಿ ಇರ್ಬೋದು, ಮತ್ತೆ ನಿಮ್ಮ ಒಂದು ಪರ್ಸನಲ್ ವಿಷಯ ಇರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಎನಿಥಿಂಗ್. ಯಾವುದು ದುಃಖ ಕೊಟ್ಟಿದೆ, ಯಾವುದು ನಿಮಗೆ ಅರ್ಧಕ್ಕೆ ನಿಮ್ಮ ಕೆಲಸಗಳು ನಿಂತಿದೆ, ನಿಮ್ಮ ಕನಸು ಯಾವುದು ಈಡೇರಿಲ್ಲ, ನೀವು ಮುಟ್ಬೇಕಾಗಿರೋ ಗುರಿ ನೀವು ಮುಟ್ಲಿಲ್ವಾ, ನಿಮ್ಮ ಜೀವನ ಯಶಸ್ಸುಗೊಳ್ಳಿಲ್ವಾ, ಇದು ಎಲ್ಲವನ್ನು ಒಂದು ವೈಟ್ ಶೀಟ್ ಅಲ್ಲಿ ಬ್ಲಾಕ್ ಇಂಕ್ ಅಲ್ಲಿ ಬರೀರಿ, ಎಲ್ಲದನ್ನು ಬರೀರಿ. ಬರೆದ ನಂತರ ನೀವೇನ್ ಮಾಡಬೇಕು, ಇದನ್ನ ನೀವು ಫೋಲ್ಡ್ ಮಾಡಿ, ಪೇಪರ್ ಅನ್ನ ಫೋಲ್ಡ್ ಮಾಡಿ ನೀವೇನಂತ ಹೇಳಬೇಕು, 2025ರಲ್ಲಿ ಈ ಎಲ್ಲ ಯಾವುದು ನನಗೆ ಸಿಕ್ಕಿಲ್ಲ ದಕ್ಕಿಲ್ಲ ಅಂತ ಇದೆಯೋ ಇದು ಎಲ್ಲದು 2025ರಲ್ಲೇನೆ ನಿಂತೋಯ್ತು, ಪಾಸ್ ಆಯ್ತು, ಸ್ಟಾಪ್ ಆಯ್ತು. ಮುಂದಕ್ಕೆ ನಾನು ಇದನ್ನ ಕ್ಯಾರಿ ಮಾಡ್ತಾ ಇಲ್ಲ, 2025ರಲ್ಲಿ ಏನೇನೆಲ್ಲ ನನಗೆ ಇದರಲ್ಲಿ ಪೇನ್ಫುಲ್ ಆಗಿರೋ ಅಂದ್ರೆ ನೋವಿನ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ನಮ್ಗೆ ಯಶಸ್ಸು ಸಿಗದೆ ಇರೋಂತ ಯಾವ್ದೆಲ್ಲ ಮ್ಯಾಟರ್ಗಳಿದೆಯೋ ಅದು ಎಲ್ಲವೂ ಸ್ಟಾಪ್ ಆಗಿದೆ, ಪಾಸ್ ಆಯ್ತು. ಇದು ನಮ್ಮ ಜೀವನದಲ್ಲಿ ಇನ್ನು ಮುಂದೆ ನನ್ನ ಜೊತೆಯಲ್ಲಿ ಇದು ಕ್ಯಾರಿ ನಾನು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವೇನ್ ಮಾಡಬೇಕು, ಒಂದು ವೈಟ್ ಕಲರ್ ಕ್ಯಾಂಡಲ್ ಅನ್ನ ಹಚ್ಚಿ, ವೈಟ್ ಕಲರ್ ಕ್ಯಾಂಡಲ್ ಅಲ್ಲಿ ಇದನ್ನ ಬರ್ನ್ ಮಾಡಿ ಆಶಸ್ ನ ನೀವು ಯೂನಿವರ್ಸ್ಗೆ ಕಳಿಸ್ಬೇಕು. ಅಂದ್ರೆ ನಿಮ್ಮ ರಿಚುವಲ್ ಏನಿಲ್ಲಿ ಅಂದ್ರೆ ವೈಟ್ ಕಲರ್ ಕ್ಯಾಂಡಲ್ ಅಲ್ಲಿ ನೀವು ಏನಂತ ಹೇಳ್ತಾ ಇದ್ದೀರಿ, 2025ರಲ್ಲಿ ಏನೇನೆಲ್ಲ ಆಗಿಲ್ವೋ ಅದು ಎಲ್ಲವೂ 2025ರಲ್ಲೇನೆ ಅದು ಸ್ಟಾಪ್ ಮಾಡಿದ್ದೀನಿ. ಆ ದುಃಖ, ಆ ನೋವು, ಆ ಸಂಕಟಗಳು, ಅದು ಏನೇನೆಲ್ಲ ತೊಂದರೆಗಳು ಜೀವನದಲ್ಲಿ ಬಂದಿತ್ತೋ ಅದು ಎಲ್ಲವೂ 2025ರಲ್ಲಿ ನಿಂತು ಹೋಯ್ತು, ಇನ್ನು ಯಾವತ್ತೂ ಅದು ನಮ್ಮ ಜೊತೆಗೆ ಬರಲಿಲ್ಲ ಅಂತ ಹೇಳಿ ಮನಸ್ಫೂರ್ತಿಯಾಗಿ ನೀವು ಅದನ್ನ ಬರ್ನ್ ಮಾಡಿ ಆ ವೈಟ್ ಕಲರ್ ಕ್ಯಾಂಡಲ್ ಮುಂದೆ ಸಮಾಧಾನವಾಗಿ, ಶಾಂತಿಯುತವಾಗಿ, ಪ್ರೀತಿಯಿಂದ, ವಿಶ್ವಾಸದಿಂದ 2026ರನ್ನ ನಾನು ಸಂಪೂರ್ಣವಾಗಿ ಆರೋಗ್ಯಕರವಾದ, ಸಂತೋಷಕರವಾದ ಒಂದು ವರ್ಷವನ್ನ, ಅಂದ್ರೆ ಕ್ಯಾಲೆಂಡರ್ ವರ್ಷ, ಕ್ಯಾಲೆಂಡರ್ ಚೇಂಜ್ ಆಯ್ತು, ಡೇಟು ಚೇಂಜ್ ಆಗುತ್ತೆ ಅಲ್ವಾ. ಸೊ 2026 ನನ್ನ ಒಂದು ಮುಂದಿನ ವರ್ಷಕ್ಕೆ ನಾನು ಎಲ್ಲವನ್ನು ನಾನು ಆರೋಗ್ಯಕರವಾದ, ಸಂತೋಷದಾಯಕವಾದ, ಒಂದು ಯಶಸ್ಸುದಾಯಕವಾದ ವರ್ಷವನ್ನಾಗಿ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತೇಳಿ ಆ ವೈಟ್ ಕಲರ್ ಕ್ಯಾಂಡಲ್ ಮುಂದೆ ನೀವು ಪ್ರಾರ್ಥನೆಯನ್ನ ಮಾಡ್ಕೊಂಡು ನೋಡಿ. ನೀವು ಏನೇನೆಲ್ಲ 2025ನೇ ವರ್ಷದಲ್ಲಿ ಏನೇನೆಲ್ಲ ಸಿಗ್ಲಿಲ್ಲ, ಆಗ್ಲಿಲ್ಲ, ಬರ್ಲಿಲ್ಲ ಅಂತ ಅನ್ಕೊಂಡಿದ್ದೀರೋ ಇದು ಎಲ್ಲದೂ ಸ್ಟಾಪ್ ಆಗೇ ಆಗುತ್ತೆ. ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಹೇಳ್ತೀರಿ, ಅಂದ್ರೆ ಅವತ್ತೇ ಸ್ಟಾಪ್ ಆದ್ರೂ ಕೂಡ 1 ತಿಂಗಳಲ್ಲಿ ನಿಮಗೆ ಎಲ್ಲದೂ ಗೊತ್ತಾಗುತ್ತೆ, ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಎರಡನೇ ಒಂದು ರಿಚುವಲ್ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಯಾರಿಗೆಲ್ಲ ಲವ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ, ಅಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ಇರಬಹುದು, ಮದ್ವೆ ಫಿಕ್ಸ್ ಆಗದೇನೆ ಇರಬಹುದು, ಲವರ್ಸ್ ಇರ್ಬೋದು, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡಿಗೆ ಇರುವಂತದ್ದು ಇರ್ಬೋದು. ಇದು ಲವ್ ಅಂಡ್ ರಿಲೇಶನ್ಶಿಪ್ ಅಲ್ಲಿ ನಾನು ಹೇಳುವಂತದ್ದು. ಎಷ್ಟು ಜನಕ್ಕೆ ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರುತ್ತೆ, ವರ್ಷ ಪೂರ್ತಿ ಅವರು ಜಗಳ ಆಡ್ಕೊಂಡೆ, ನಾವು ಏನಪ್ಪ ಗೊತ್ತಿಲ್ಲ, ವರ್ಷ ಪೂರ್ತಿ ನಾವು ಜಗಳ ಆಡ್ಕೊಂಡೆ ಈ ವರ್ಷನ ಕಳೆದ್ಬಿಟ್ವಾ ಅಂತ ಯಾರೆಲ್ಲ ಅನ್ಕೊಂಡಿದ್ದೀರೋ ಅವರು. ಹಾಗೆ ಎಷ್ಟು ಜನದ್ದು ಡೈವರ್ಸಿಗೆ ಅಪ್ಲೈ ಆಗಿರುತ್ತೆ, ಎಷ್ಟು ಜನದ್ದು ಡೈವರ್ಸ್ ಆಗೋಗಿರುತ್ತೆ, ಎಷ್ಟು ಜನರದ್ದು ಈಗಂತೂ ಚೋಲ್ಟ್ರಿಗೆ ಹೋಗಿ ಮದುವೆ ಆದ್ರೂ ಕೂಡ 1 ದಿನದಲ್ಲೇ ಮದುವೆ ಬ್ರೇಕಪ್ ಆಗಿರೋಂಥದ್ದು, ಮದುವೆ ಆಗಿದೆ ಅಂತ ಅನ್ಕೊಂಡಿರೋಂಥವ್ರದ್ದು ದುರಂತ ಅಂತ್ಯ ಕಂಡಿರೋಂಥದ್ದು, ಎಷ್ಟೋ ಒಂದು ಟ್ರಾಜಿಡಿ ನ್ಯೂಸ್ಗಳು ನಾವು ದಿನದಿಂದ ದಿನಕ್ಕೆ ನೋಡ್ತಾ ಇದ್ದೀವಿ. ಈ ತರ ನಿಮ್ಮ ಪ್ರೀತಿ, ವಿಶ್ವಾಸ, ನಂಬಿಕೆ, ಸ್ನೇಹ, ಸಂಬಂಧಗಳಲ್ಲಿ ನೀವು ಬ್ರೇಕಪ್ನ ನೋಡಿದ್ರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರೆ, ನಿಮಗೆ ಒಬ್ರಿಗೊಬ್ರಿಗೆ ಟ್ರಸ್ಟ್ ಇಶ್ಯೂಸ್ ಬಂದಿದ್ರೆ, ಇದು ಎಲ್ಲದು ಯಾರಿಗೆಲ್ಲ ಬಂದಿದೆಯೋ ಅವರು ಸಹ ನೀವೇನ್ ಮಾಡಬೇಕು, ಒಂದು ವೈಟ್ ಶೀಟ್ ತಗೊಳ್ಳಿ. ಈ ವೈಟ್ ಶೀಟ್ ಅಲ್ಲಿ ನೀವೇನ್ ಮಾಡಬೇಕು, ರೆಡ್ ಕಲರ್ ಪೆನ್ ಅಲ್ಲಿ ನೀವು
ನಿಮಗೆ ಆಗಿರೋಂತ ತೊಂದರೆಗಳನ್ನು ಎಲ್ಲವನ್ನು ವೈಟ್ ಶೀಟು ರೆಡ್ ಕಲರ್ ಪೆನ್ ಅಲ್ಲಿ ಬರಿತಾ ಹೋಗಿ. ಏನೇನೆಲ್ಲ ನಿಮ್ಮ ಇದು ಎರಡನೇ ನಾನು ರಿಚುವಲ್ ಹೇಳ್ತಾ ಇರೋದು, ಇದು ಓನ್ಲಿ ಫಾರ್ ಲವ್, ರಿಲೇಷನ್, ಫ್ರೆಂಡ್ಶಿಪ್ ಕೂಡ ಇದರಲ್ಲಿ ನೀವು ತಗೊಳ್ಬಹುದು. ಎಲ್ಲದನ್ನು ನೀವು ಬರಿತಾ ಹೋಗಿ, ಬರ್ದಿರೋದನ್ನ ನೀವು ಫೋಲ್ಡ್ ಮಾಡಿ. ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೀವು ಏನ್ ಮಾಡ್ಬೇಕಾಗಿರೋದು ಅಂತ ಹೇಳಿದ್ರೆ, ಈ ಪಿಂಕ್ ಕಲರ್ ಕ್ಯಾಂಡಲ್ ಅನ್ನ ನೀವು ಹಚ್ಬೇಕಾಗತ್ತೆ. ನೋಡಿ, ಈ ಪಿಂಕ್ ಕಲರ್ ಕ್ಯಾಂಡಲ್ ಅನ್ನ ಹಚ್ಬೇಕಾಗತ್ತೆ. ಇಲ್ಲಿ ನಮ್ಗೆ ಸಾಕಷ್ಟು ನಾವು ಕಲರ್ ಕ್ಯಾಂಡಲ್ ಥೆರಪಿ, ಕ್ಯಾಂಡಲ್ ಮ್ಯಾಜಿಕ್ ನಾವು ತುಂಬಾ ಕೋರ್ಸಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಸೊ ಒಂದೊಂದು ನಮ್ಮ ವಿಶ್ ಇರ್ಬೋದು, ರೆಮಿಡಿ ಇರ್ಬೋದು, ರಿಚುವಲ್ಸ್ ಇರ್ಬೋದು, ಇದು ಎಲ್ಲದಕ್ಕೂ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಂಡಲ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಲವ್, ರಿಲೇಶನ್ಶಿಪ್ ಹಾಗೆ ಫ್ರೆಂಡ್ಶಿಪ್ ಅಂತ ಬಂದಾಗ ನಾವು ಪಿಂಕ್ ಕಲರ್ ಕ್ಯಾಂಡಲ್ ಅನ್ನ ಹಚ್ಕೊಳ್ತೀವಿ. ಇಲ್ಲಿ ನಾವು ಏನ್ ಮಾಡ್ಬೇಕು, ಈ ಪಿಂಕ್ ಕಲರ್ ಕ್ಯಾಂಡಲ್ ಅನ್ನ ಲೈಟ್ ಮಾಡಿ ಅಂದ್ರೆ ಹಚ್ಕೊಂಡು ನಾವು ಏನ್ ಮಾಡ್ಬೇಕು, ನಮ್ಗೆ ಅನ್ವಾಂಟೆಡ್ ಏನೇನೆಲ್ಲ ಆಗಿದೆಯೋ ಅದನ್ನ ಇದೇ ಕ್ಯಾಂಡಲ್ ಮುಂದೆ ನೀವು ಇದನ್ನ ಬರ್ನ್ ಮಾಡಿ ಆಶಸ್ ನ ನೀವು ಯೂನಿವರ್ಸಿಟಿ ಕಳಿಸ್ಬೇಕಾದ್ರೆ 2026 ನನ್ನ ಜೀವನದಲ್ಲಿ ಸಂಪೂರ್ಣವಾದ ಒಂದು ಒಳ್ಳೆಯ ರಿಲೇಶನ್ಶಿಪ್ ಅಥವಾ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಹೆಲ್ದಿ ಆಗಿದೆ, ಗಟ್ಟಿಯಾಗಿದೆ, ಹಾಗೆ ನನಗೆ ಮದುವೆ ಫಿಕ್ಸ್ ಆಗಿದೆ, ನನ್ನ ಸ್ನೇಹಿತರಿಂದ ನನಗೆ ಒಂದು ಒಳ್ಳೆಯ ರಿಲೇಶನ್ಶಿಪ್ ಬಾಂಡ್ ಆಗಿದೆ, ನನ್ನ ಬಾಯ್ ಫ್ರೆಂಡ್ ನನಗೆ ವಾಪಸ್ ಬಂದಿದ್ದಾನೆ, ಗರ್ಲ್ ಫ್ರೆಂಡ್ ವಾಪಸ್ ಬಂದಿದ್ದಾನೆ, ನಾವು ಬ್ರೇಕಪ್ ಆಗಿರುವಂತವ್ರು ವಾಪಸ್ ಬಂದಿದ್ದೀವಿ, ಡೈವರ್ಸ್ ಅಪ್ಲೈ ಮಾಡಿರುವಂತದ್ದು ನಮಗೆ ವಾಪಸ್ ಬಂದಿದೆ, ಆಮೇಲೆ ಡೈವರ್ಸ್ ಆಗೋಗಿರೋರಿಗೆ ಸೆಕೆಂಡ್ ಮ್ಯಾರೇಜ್ ನಮಗೆ ಸಿಕ್ಕಿದೆ. ಇದು ಎಲ್ಲದನ್ನು ಅನ್ಕೊಂಡು ನೀವು ಪಿಂಕ್ ಕಲರ್ ಕ್ಯಾಂಡಲ್ ಮುಂದೆ 5 ನಿಮಿಷ ಮೆಡಿಟೇಷನ್ ಮಾಡ್ಕೊಳ್ಳಿ. ಇದು ಮತ್ತೆ ನೀವು ಇದನ್ನ ಬ್ಲೋ ಮಾಡಿ ಆಫ್ ಮಾಡೋ ಹಾಗಿಲ್ಲ, ಆರಿಸಿ ಇದನ್ನ ಬಂದ್ ಮಾಡೋಂಥದ್ದು ಇದನ್ನೆಲ್ಲ ಮಾಡೋ ಹಾಗಿಲ್ಲ. ಅದಕ್ಕಂತಾನೆ ಸ್ಮಾಲ್ ಕ್ಯಾಂಡಲ್ ನ ನೀವು ಲೈಟ್ ಮಾಡಿ ಅಂತಾನೆ ಹೇಳ್ತೀನಿ. ಪಿಂಕ್ ಕಲರ್ ಕ್ಯಾಂಡಲ್ ಅಲ್ಲಿ ನೀವು ಲವ್ ಅಂಡ್ ರಿಲೇಶನ್ಶಿಪ್ ಗೋಸ್ಕರ ಇದನ್ನ ನೀವು ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ರಿಚುವಲ್ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ನಿಮಗೆ ಆರ್ಥಿಕವಾಗಿ ಮನಿ ಸೊ ಎಲ್ಲರಿಗೂ ನಮ್ಗೆ ನಮ್ಮ ಜೀವನಕ್ಕೆ ನೀವು ಅನ್ಕೋಬಹುದು 2025 ನಾನು ಅನ್ಕೊಂಡ ಹಾಗೆ ನನ್ನ ಬಿಸ್ನೆಸ್ ರನ್ ಆಗ್ಲಿಲ್ಲ, ನನಗೆ ಯಾವುದೋ ಒಂದು ಸ್ಯಾಲರಿ ಹೈಕ್ ಆಗ್ಲಿಲ್ಲ, ಪ್ರಮೋಷನ್ ಸಿಗ್ಲಿಲ್ಲ. ಸೊ ಈ ತರದ್ದೆಲ್ಲ ನಮ್ದು ಡೇ ಟು ಡೇ ಲೈಫ್ ಅಲ್ಲಿ ನಮಗೆ ಬೇಕಾಗಿರುವಂತ ಒಂದು ಮನಿ ಮ್ಯಾಟರ್ ಅಲ್ಲಿ ನಮಗೆ ಯಾವುದೇ ತರದ ಒಂದು ಅಪ್ಗ್ರೇಡ್ ಆಗ್ಲಿಲ್ಲ 2025 ಅಂತ ಯಾರೆಲ್ಲ ಅನ್ಕೊಂಡಿದ್ದೀರೋ ಅವ್ರಿಗೂ ಕೂಡ ಹೇಳ್ತಾ ಇರೋದು, ಒಂದು ವೈಟ್ ಶೀಟ್ ಅಲ್ಲಿ ಏನೇನೆಲ್ಲ ಆಗ್ಲಿಲ್ಲ, ಬರ್ಲಿಲ್ಲ, ಸಿಕ್ಲಿಲ್ಲ, ಸಕ್ಸಸ್ ಆಗ್ಲಿಲ್ಲ ಅಂತ ಯಾರೆಲ್ಲ ನೀವು ಆರ್ಥಿಕವಾಗಿ ಅಂದ್ರೆ ಫೈನಾನ್ಷಿಯಲಿ ಇರಬಹುದು, ಹಣಕಾಸಿನ ವಿಚಾರ ಇರಬಹುದು, ಈ ಪ್ರಾಪರ್ಟಿ ಸೇಲ್ ಇರ್ಬೋದು, ತಗೊಳ್ಳೋವಂಥದ್ದು ಇರ್ಬೋದು, ಏನೇನೆಲ್ಲ ಆಗ್ಲಿಲ್ಲ ಅಂತಿದ್ಯೋ ಅದು ಎಲ್ಲವನ್ನು ಬರೆದು ನೀವೇನ್ ಮಾಡ್ಬೇಕು, ಅಗೇನ್ ನೀವು ಇಲ್ಲಿ ಗ್ರೀನ್ ಕಲರ್ ಕ್ಯಾಂಡಲ್ ಅನ್ನ ನಾನು ಹೇಳ್ತಾ ಇದ್ದೀನಿ. ಓಕೆ, ಈ ಗ್ರೀನ್ ಕಲರ್ ಕ್ಯಾಂಡಲ್ ಅಲ್ಲಿ ನೋಡಿ, ಕ್ಯಾಂಡಲ್ ಅಂದ್ಮೇಲೆ ನಿಮ್ಮ ಹತ್ರ ಯಾವ್ದಿದೆಯೋ ಅಂದ್ರೆ ಯಾವ ಶೇಪ್ ಅಲ್ಲಿ ಆದ್ರೂ ಇರ್ಲಿ, ಬಟ್ ಕಲರ್ ಗ್ರೀನ್ ಕಲರ್ ಅಲ್ಲಿ ಇರ್ಲಿ. ಗ್ರೀನ್ ಕಲರ್ ಕ್ಯಾಂಡಲ್ ಅನ್ನ ನೀವು ಲೈಟ್ ಮಾಡಿ ಆರೆಂಜ್ ಕಲರ್ ಅಲ್ಲಿ ನಿಮ್ಗೆ ಏನೇನೆಲ್ಲ ಸಿಕ್ಕಿಲ್ಲ ಅಂತ ಇದೆಯೋ ಅದು ಎಲ್ಲವನ್ನು ಬರೆದು ನೀವು ಗ್ರೀನ್ ಕಲರ್ ಕ್ಯಾಂಡಲ್ ಅಲ್ಲಿ ಈ ಒಂದು ಶೀಟ್ ಅನ್ನ ಬರ್ನ್ ಮಾಡಿ ನೀವೇನ್ ಮಾಡ್ಬೇಕು, ನೀವು ಯೂನಿವರ್ಸಿಗೆ ಏನ್ ಹೇಳ್ಬೇಕು, 2025ರಲ್ಲಿ ನನ್ನ ಲೈಫ್ ಅಲ್ಲಿ ಏನೇನೆಲ್ಲ ಆಗಿಲ್ಲ ಸಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೀನೋ ಅದು ಎಲ್ಲದೂ ಸ್ಟಾಪ್ ಆಗಿದೆ, ಅದನ್ನ ನಾನು ಸಂಪೂರ್ಣವಾಗಿ ಯೂನಿವರ್ಸಿಗೆ ಬಿಟ್ಬಿಡ್ತಾ ಇದ್ದೀನಿ, ಯೂನಿವರ್ಸಿಗೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಸೊ ನಂತರ ಏನ್ ಮಾಡ್ಬೇಕು, ಗ್ರೀನ್ ಕಲರ್ ಕ್ಯಾಂಡಲ್ ಲೈಟ್ ಮಾಡಿರ್ತೀರಿ, ಅಲ್ಲೇನೆ ನೀವು ಅದ್ರ ಮುಂದೆನೆ 2026 ನನ್ನ ಒಂದು ಇಯರ್, ಇಟ್ಸ್ ಮೈ ಇಯರ್, 2026 ವರ್ಷ ನನ್ನದು, ನನ್ನ ಒಂದು ಎಲ್ಲ ಮ್ಯಾನಿಫೆಸ್ಟೇಷನ್ ನಡೆಯುತ್ತೆ, ಎಲ್ಲ ವಿಶ್ ಫುಲ್ಫಿಲ್ ಆಗತ್ತೆ, ನನ್ನ ಹಣಕಾಸು ಸಮೃದ್ಧಿ ಆಗತ್ತೆ ಅಂತ ಹೇಳಿ ನೀವು ಏನೇನೆಲ್ಲ ನಿಮ್ಗೆ ಡ್ರೀಮ್ಸ್ ಇದೆಯೋ, ನಿಮ್ಮ ಒಂದು ಮನಿ ಟ್ರಾನ್ಸಾಕ್ಷನ್ ನಲ್ಲಿ ಏನೇನೆಲ್ಲ ಡ್ರೀಮ್ಸ್ ಇದೆಯೋ
ಡ್ರೀಮ್ ಜಾಬ್ ಇರ್ಬೋದು, ಮನಿ ಟ್ರಾನ್ಸಾಕ್ಷನ್ಸು, ಸೇವಿಂಗ್ಸು, ಇನ್ವೆಸ್ಟ್ಮೆಂಟು, ಡೇ ಟು ಡೇ ಲೈಫಲ್ಲಿ ನಿಮ್ಮ ಪ್ರತಿದಿನನೂ ಮನಿ ಟ್ರಾನ್ಸಾಕ್ಷನ್ ಆಗುವಂಥ ಬಿಸ್ನೆಸ್ಗಳಿರ್ಬೋದು, ಸೊ ಈ ಶೇರ್ಸ್ ಅಲ್ಲಿ ಸ್ಟಾಕ್ಸ್ ಅಲ್ಲಿ ಇರ್ಬೋದು, ಸೊ ಯಾವುದೇ ಒಂದು ಮನಿ ಪ್ರಾಡಕ್ಟ್ ಅನ್ನ ತಗೊಳ್ಳೋವಂಥದ್ದು, ಸೊ ರಿಯಲ್ ಎಸ್ಟೇಟ್ ಅಲ್ಲಿ ಇರುವಂಥದ್ದು, ಇದು ಎಲ್ಲದನ್ನು ನೀವು ವಿಶ್ ಮಾಡಿಕೊಂಡು 2026 ಅಲ್ಲಿ 26ನೇ ವರ್ಷದಲ್ಲಿ ನಾನು ನನ್ನ ಒಂದು ಟಾರ್ಗೆಟ್ ನ ರೀಚ್ ಮಾಡಿದ್ದೀನಿ ಅಂತ ಹೇಳಿ ಈ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಮುಂದೆ ನೀವು ಸಂಪೂರ್ಣವಾಗಿ ವಿಶ್ ಮಾಡ್ಕೊಳ್ಳಿ. ಇದನ್ನು ಕೂಡ ಬ್ಲೋ ಮಾಡೋದು, ಆರಿಸೋದು ಇದೆಲ್ಲ ಮಾಡಬೇಡಿ. ಅದಕ್ಕೆ ಒಂದು ಸ್ಮಾಲ್ ಕ್ಯಾಂಡಲ್ ನ ನೀವು ಹಚ್ಚಿದ್ರೆ ನಿಮ್ಗೆ ಒಂದು 10 ಮಿನಿಟ್ಸ್ ಮಾಡುವಂತ ರಿಚುವಲ್ ಅಲ್ಲಿ ಎಲ್ಲದೂ ಇದಕ್ಕೆ ನಿಮಗೆ ಯೂಸ್ಫುಲ್ ಆಗತ್ತೆ. ಇದೇ ತರ ಸಾಕಷ್ಟು ನಾನು ನಿಮಗೆ ನೋಡಿ, ಒಂದು ನಮ್ಮ ಒಳಗಡೆಗೆ ಇರೋಂತ ಪೇನ್ ಅನ್ನ ನೀವು ಹೊರಗಡೆಗೆ ಹಾಕ್ತಾ ಇದ್ದೀರಾ. ಇನ್ನು ನೆಕ್ಸ್ಟ್ ಬರುವಂತದೇ ಮನುಷ್ಯರು ಅಂದ್ಮೇಲೆ ಅದಕ್ಕೆ ಸಂಬಂಧಗಳಿಗೆ ತುಂಬಾ ಬೆಲೆ ಕೊಡ್ಬೇಕಾಗತ್ತೆ. ಅದ್ರ ಬಗ್ಗೆ ಹೇಳಿದೀನಿ. ನೆಕ್ಸ್ಟ್ ಹಣಕಾಸಿನ ವಿಚಾರದ ಬಗ್ಗೆ ಹೇಳಿದೀನಿ. ಇದು ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ನಿರಂತರ ತುಂಬಾ ಟೆಕ್ನಿಕ್ಸ್ ಗಳಿದಾವೆ. ಸೊ ಹೋಗ್ತಾ ಹೋಗ್ತಾ ನಿಮಗೆ ಬೇರೆ ಬೇರೆ ವಿಚಾರಗಳನ್ನ ಬೇರೆ ಬೇರೆ ವಿಡಿಯೋಗಳಲ್ಲಿ ನಾನು ಇಂಟ್ರಡ್ಯೂಸ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಲೆಂತಿ ಆಗುತ್ತೆ, ನೋಡೋರ್ಗೆ ಮೋಸ್ಟ್ಲಿ ನಿಮ್ಗೂ ತುಂಬಾ ಸಮಯ ಕೊಟ್ಟು ನೋಡಕ್ಕಾಗಲ್ಲ. ಎಲ್ಲರೂ ನಿಮ್ಮದೇ ಆದ ಕೆಲಸದಲ್ಲಿ ನೀವು ಬ್ಯುಸಿ ಇರೋ ಕಾರಣ ಸಾಕಷ್ಟು ಇನ್ಫಾರ್ಮೇಶನ್ ನಾವು ಇದೇ ನಮ್ಗೆ ಲೆಂತಿ ಆಗಿದೆ. ಸೊ ಹಾಗಾಗಿ ನಾನು ನನ್ನ ವಿಡಿಯೋದಲ್ಲಿ ಡೈರೆಕ್ಟ್ ಆಗಿನೇ ನಾನು ಒಂದು ರಿಚುವಲ್ ಮ್ಯಾನಿಫೆಸ್ಟೇಷನ್ಗೆ ಡೈರೆಕ್ಟ್ ಆಗಿ ನಾನು ಮಾತಾಡುವಂಥದ್ದು. ಈಗ ನಾನು ಹೇಳೋವಂಥದ್ದು, ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ಪೇರೆಂಟ್ಸ್ ಯಾರಾದ್ರೂ ಮಾಡ್ಬೋದಾ? ಖಂಡಿತ ಮಾಡ್ಕೊಳ್ಳಿ. ಹಸ್ಬೆಂಡ್ಗೆ ವೈಫ್ ಮಾಡ್ಬೋದಾ? ಮಾಡ್ಕೊಳ್ಳಿ. ವೈಫ್ಗೋಸ್ಕರ ಹಸ್ಬೆಂಡ್ ಮಾಡ್ಬೋದಾ? ಮಾಡ್ಕೊಳ್ಳಿ. ಮಕ್ಕಳಿಗೋಸ್ಕರ ಪೇರೆಂಟ್ಸ್ ಮಾಡ್ಬೋದಾ? ಮಾಡ್ಕೊಳ್ಳಿ. ಯಾರಿಗೆಲ್ಲ ನಿಮಗೆ ಈ ರಿಚುವಲ್ ನ ಮಾಡ್ಕೊಂಡು ನಮಗೊಂದು ಅನ್ಸುತ್ತೆ ಅಲ್ವಾ, 2026 ಕ್ಯಾಲೆಂಡರ್ ನಲ್ಲಿ ಡೇಟು, ವರ್ಷ ಎಲ್ಲದೂ ಚೇಂಜಸ್ ಆಗ್ತಾ ಇದೆ. ನನ್ನ ಜೀವನದಲ್ಲಿ ನಾನು ಏನೇನೆಲ್ಲ ಸಿಕ್ಕಿಲ್ವ ಎಲ್ಲವನ್ನು ಹಿಂದಕ್ಕೆ ಕಳಿಸಿ ನಾನು ಮುಂದಕ್ಕೆ ಹೋಗ್ತೀನಿ ಅಂತ ಯಾರೆಲ್ಲ ಅನ್ಕೊಂಡಿದ್ದೀರೋ ಅವರು ಈ ರಿಚುವಲ್ ನ ಖಂಡಿತ ಮಾಡಿ. ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ಗೆ ಇದನ್ನ ಶೇರ್ ಮಾಡಿ. ಡಿಸೆಂಬರ್ 31ನೇ ತಾರೀಕು ನೀವು ಇದನ್ನ ಮುಗಿಸ್ಕೊಂಡ್ಬಿಡಿ. 2026 ಜನವರಿ 1 ಅಂತಿದ್ದಾಗೇನೆ ಹೊಸ ಒಂದು ಕನಸು, ಹೊಸ ಆಕಾಂಕ್ಷೆ, ಹೊಸ ಒಂದು ಕ್ಯಾಲೆಂಡರ್ ನಲ್ಲಿ ನಿಮಗೆ ಹೊಸ ದಿನನೇ ಆರಂಭ ಆಗ್ತಾ ಇದೆ. 2026 ಅಂದ್ರೇನೆ ಸೂರ್ಯ ಪ್ರಭಾವಿತನಾಗಿರುವಂತ ವರ್ಷ, ಅಂದ್ರೆ ನಂಬರ್ 1 ಬರ್ತಾ ಇರುವಂತದ್ದು. ನಿಮ್ಮ ಆಸೆ ಆಕಾಂಕ್ಷೆಗಳು ಎಲ್ಲವೂ ಈಡೇರಲಿ ಅಂತ ಹೇಳ್ತಾ ಈ ರಿಚುವಲ್ ನ ಡಿಸೆಂಬರ್ 31ನೇ ತಾರೀಕು ಬೆಳಿಗ್ಗಿಂದ ರಾತ್ರಿ 12 ಗಂಟೆ ತನಕನು ಯಾರು ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಮತ್ತೊಂದು ಹೊಸ ಒಂದು ಟೆಕ್ನಿಕ್ ನ ತಗೊಂಡ್ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗ್ಬರಲ್ಲ. ನಮಸ್ಕಾರ.